ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತೊಂದು ಯೂಸ್ಫುಲ್ ಆದ ಒಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಅದೇನಂತಂದರೆ, ಹಳೆ ಸಾಕ್ಸ್ ಇರುತ್ತಲ್ವಾ, ಯೂಸ್ ಮಾಡೋದಿಲ್ಲ, ಆ ಸಾಕ್ಸನ್ನು ಇಟ್ಕೊಂಡು ಏನಾದರೂ ಒಂದು ಮಾಡ್ಬೋದು. ಅದನ್ನು ಈ ಥರ ತೂತಾಗಿರುತ್ತೆ, ಯೂಸ್ ಇಲ್ಲ, ಇದನ್ನೇನು ಮಾಡೋಕ್ಕಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ. ಸ್ನೇಹಿತರೆ, ಈ ಥರ ಹಳೆಯ ಸೋಪ್ಗಳಿರ್ತದಲ್ವಾ, ಆ ಸೋಪ್ ನಮಗೆ ಯೂಸ್ ಆಗೋದಿಲ್ಲ. ಬಟ್ಟೆ ಒಗೆದ ಸೋಪು ಇನ್ನು ಬಾಕಿ ಅದನ್ನ ಬಿಸಾಕಲೇಬೇಕು. ಆಗ ಈ ಥರ ಸಾಕ್ಸಿಗೆ ಇದನ್ನೆಲ್ಲ ತುಂಬಿಸಿಟ್ಕೋಬೇಕು. ಎಲ್ಲನೂ ಅಲ್ವಾ, ಸ್ವಲ್ಪ ಸ್ವಲ್ಪ ತುಂಬಿಸಿಟ್ಕೊಳ್ಳೋದು. ತುಂಬಿಸಿಟ್ಬಿಟ್ಟು ನೋಡಿ, ಈ ಪೀಸ್ ಆಗಿರುತ್ತೆ ಅಲ್ವಾ, ಅದೆಲ್ಲನೂ, ಅದು ಬಟ್ಟೆದು ಸೋಪ್ ಆಗ್ಬೋದು, ಸ್ನಾನದ ಸೋಪ್ ಆದರೂ ಆಗ್ಬೋದು. ಅದನ್ನ ಚೆಂದ ಮಾಡಿದಾಗ ನೋಡಿ ನೊರೆ ಬರ್ತದೆ, ಚೆಂದ ನೊರೆ ಬರ್ತದೆ. ಆಗ ಈ ಥರ ಸಿಂಕ್ಗಳನ್ನ ತೊಳೆಯೋಕ್ಕೆ ತುಂಬ ಯೂಸ್ ಆಗುತ್ತೆ. ಆಯಿತಾ, ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗುತ್ತೆ ಅಂತ. ಅದು ಸಾಕ್ಸ್ ಸಮೇತ ಅಷ್ಟೇ, ನಮಗೆ ಯಾವ ಇದು ಇಲ್ಲ ನೋಡಿ, ತುಂಬ ನೊರೆ ಬರ್ತದೆ, ತೊಳಿಯೋಕ್ಕೆ ಸಹ ಚೆನ್ನಾಗಾಗುತ್ತೆ. ನೋಡಿದ್ರಾ ಎಷ್ಟು ನೀಟಾಗುತ್ತೆ ಅಂತ. ನಾವು ಬೇರೆ ಚೇರಿಗಳಲ್ಲಿ ಯೂಸ್ ಮಾಡೋಕ್ಕಿಂತ ಇದರಲ್ಲಿ ಹಾಕಿ ಹಳೆ ಟೂತ್ ಬ್ರಷ್ ಹಾಕ್ಕೊಂಡು ಉಜ್ಜಿದ್ರೆ ನೀಟಾಗುತ್ತೆ. ನೋಡಿದ್ರಲ್ಲ ಎಷ್ಟು ನೀಟಾಯಿತು ಅಂತ. ನಿಮಗೆ ಗೊತ್ತಿರ್ಬೋದಾ ಗೊತ್ತಿಲ್ಲ. ಅಷ್ಟೇ ಅಲ್ಲ ಸ್ನೇಹಿತರೆ, ಇದು ಸಹ ಅಷ್ಟೇ, ನಾವು ಪಾತ್ರೆ ತೊಳೆಯೋ ಬೇಷನ್ ಸಹ ಇರ್ತದಲ್ಲ, ಅದು ಸಹ ಚೆನ್ನಾಗಿ ನೀಟಾಗುತ್ತೆ. ಅದನ್ನು ಸಹ ಇದೇ ಥರ ತೊಳಿಬೋದು. ನೀವು ಸಹ ಟ್ರೈ ಮಾಡಿರ್ಬೋದು ಅನಿಸುತ್ತೆ. ನೀವು ಇಲ್ಲಾಂದರೆ ಟ್ರೈ ಮಾಡಿ ಇನ್ನೂ ಸಹ. ನೋಡಿದ್ರಲ್ವಾ, ನೀವು ಸಹ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಫ್ರೆಂಡ್ಸ್. ಬಾಯ್ ಬಾಯ್.